ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು ಅಧಿಕಾರಿಗಳ ಜೊತೆಗೆ ಮತ್ತೆ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅದಾದ ನಂತರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಆರಂಭವಾದಾಗಲೂ ಕೂಡ ಸಾಕಷ್ಟು ಉಗ್ರ ರೀತಿಯಲ್ಲಿ ವಾದ ಮಂಡನೆಯಾಗಿತ್ತು. ಯಾಕಂತಂದ್ರೆ ಒಂದು ಕಡೆ ತಮಿಳುನಾಡು ವಾದವನ್ನ ಮಂಡಿಸ್ತಾ ಇದ್ರೆ ಕರ್ನಾಟಕವು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇತ್ತು. ಕರ್ನಾಟಕ ಹೇಳಿದ್ದು ಇಷ್ಟೇ, ನ್ಯಾಯಾಲಯಕ್ಕೆ ತಾತ್ಕಾಲಿಕವಾಗಿರುವಂತಹ ಆದೇಶವನ್ನ ಯಾವುದನ್ನು ಕೂಡ ಕೊಡಬೇಡಿ ಅನ್ನೋ ವಾದವನ್ನ ಕರ್ನಾಟಕ ಮಂಡಿಸ್ತಾನೆ ಬಂದಿದೆ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ, ನಿನ್ನೆ ಇರುವಂತಹ ಮೇಲುಸ್ತುವಾರಿ ಸಮಿತಿ ಕೊಟ್ಟಿರುವಂತಹ ಸೂಚನೆಯನ್ನೇ ಪಾಲಿಸು ಅಂತ ಹೇಳಿ ಏನಾದರೂ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟು ಬಿಡುತ್ತಾ, ಅಥವಾ ಇನ್ನೂ ಹೆಚ್ಚಿನ ನೀರನ್ನ ಬಿಡೋಕೆ ಏನಾದರೂ ಸೂಚನೆಯನ್ನ ಕೊಡುತ್ತಾ, ಅಥವಾ ಸಾಕು ಇನ್ನು ಇಷ್ಟು ನೀರನ್ನ ಬಳಸ್ಕೊಳ್ಳಿ ಮುಂದಿನ ನೀರನ್ನ ಮಾಡ್ಕೊಳ್ಳಿ ಅನ್ನೋದು ಹೇಳುತ್ತಾ ಕಾದ್ ನೋಡ್ಬೇಕಿದೆ. ಎಸ್, ಪದೇ ಪದೇ ನೀರು ಬಿಡಿ ಅಂತ ಆದೇಶಿಸ್ತಾ ಕೂರಲು ಸಾಧ್ಯವಿಲ್ಲ. ಕಾವೇರಿ ನೀರು ವ್ಯವಸ್ಥಾಪನಾ ಮಂಡಳಿ ಸ್ಥಾಪಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆ ಸೂಚನೆಯನ್ನ ಕೊಟ್ಟಿದೆ. ಕರ್ನಾಟಕಕ್ಕೆ ಅಂತಿಮ ಕುಣಿಕೆಯನ್ನ ಎಳೆಯಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಂತೆ ಕಾಣ್ತಾ ಇದೆ. ಆದ್ರೆ ಇದಕ್ಕೆ ನಾರಿಮನ್ ರಿಂದ ಉಗ್ರವಾದಂತಹ ವಾದವನ್ನ ಮಂಡನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಆದೇಶವನ್ನ ಹೊರಡಿಸಬೇಡಿ, ಈ ನ್ಯಾಯಾಲಯ ತಪ್ಪು ಆದೇಶವನ್ನ ಹೊರಡಿಸ್ತಾ ಇದೆ. ನ್ಯಾಯಾಲಯದ ಮೇಲೆ ವಕೀಲ ನಾರಿಮನ್ ಅವರು ಫುಲ್ ಗರಂ ಆಗಿದ್ದಾರೆ. ನಾಳೆ ತೀರ್ಪಿನ ವಿರುದ್ಧ ಮೇಲ್ಮನವಿ ವಿಚಾರಣೆ ಕೂಡ ಇದೆ, ಅಲ್ಲಿ ನಾವು ವಾದವನ್ನ ಮಂಡಿಸ್ತೀವಿ ಅಂತ ಹೇಳಿ ನಾರಿಮನ್ ವಾದವನ್ನ ಮಂಡಿಸಿದ್ದಾರೆ. ಬನ್ನಿ, ನಮ್ಮ ಬೊಳ್ಳಿಗಲ್ ಬ್ಯೂರೋ ಮತ್ತೆ ಮುಖ್ಯಸ್ಥರಾಗಿರುವಂತಹ ಅವಿನಾಶ್ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಕಾವೇರಿ ನೀರು ವ್ಯವಸ್ಥಾಪನಾ ಮಂಡಳಿ ಏನಾದರೂ ಸ್ಥಾಪನೆ ಆಗಿಬಿಟ್ರೆ ಎಲ್ಲವೂ ಕೂಡ ಕೇಂದ್ರದ ಅಡಿಯಲ್ಲೇ ಬರುತ್ತೆ. ಕರ್ನಾಟಕದ ಬಳಿ ಏನೂ ಕೂಡ ಉಳಿಯೋದಿಲ್ಲ, ನೀರಿಗೂ ಕೂಡ ಬಡ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಏನಾಯ್ತು ಅಂತ ಕೋರ್ಟ್ನಲ್ಲಿ? ಅರುಣ್, ಇವತ್ತು ಎರಡು ವಿಷಯ ಬಹಳ ಇಂಪಾರ್ಟೆಂಟ್. ಒಂದು, ನಾರಿಮನ್ ಅವರು ಬಹಳ ಉಗ್ರವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತೇಳಿ ಅಲ್ಲಿಂದ ವಕೀಲರು ಮಾಹಿತಿ ನೀಡ್ತಾ ಇದ್ದಾರೆ. ನಾರಿಮನ್ ಅವರು ಒಂದ್ ರೀತಿಯಿಂದ ಟೆರರ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಟ್ವಿಟರ್ ನಲ್ಲೆಲ್ಲ ಕಾಮೆಂಟ್ಗಳು ಶುರುವಾಗಿದೆ. ನ್ಯಾಯಾಲಯದಲ್ಲಿ ಇವತ್ತು ನಾರಿಮನ್ ಅವರು ಬಹಳ ಉಗ್ರವಾದಂತ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ನ್ಯಾಯಪೀಠ ತಪ್ಪು ಆದೇಶಗಳನ್ನ ಹೊರಡಿಸ್ತಾ ಇದೆ, ನನ್ನ ಕಕ್ಷಿದಾರರಾದಂತ ಕರ್ನಾಟಕವನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾವುದೇ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂತ ವಾದವನ್ನ ನಾರಿಮನ್ ಅವರು ಮುಂದಿಡ್ತಿದ್ದಾರೆ. ಈ ನ್ಯಾಯಪೀಠ ಯಾವುದೇ ರೀತಿಯಾದಂತಹ ಆದೇಶವನ್ನ ಹೊರಡಿಸಬಾರದು. ಅಕ್ಟೋಬರ್ ನಲ್ಲಿ ತೀರ್ಪಿನ ವಿರುದ್ಧ ನಮ್ದೊಂದು ಸ್ಪೆಷಲ್ ಪಿಟಿಷನ್ ಇದೆ, ಆ ವಿಶೇಷ ಮೇಲ್ಮನವಿಯಲ್ಲಿ ನಾವು ವಾದಿಸಿಕೊಳ್ತೇವೆ, ಬಿಡಿ ಈ ನ್ಯಾಯಪೀಠ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರದು ಅನ್ನುವಂತ ವಾದವನ್ನ ನಾರಿಮನ್ ಅವರು ಮುಂದಿಟ್ರು. ಆದ್ರೆ ನ್ಯಾಯಾಲಯ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿದಾಗ ಈ ನ್ಯಾಯಪೀಠ ಪದೇ ಪದೇ ನೀರ್ ಬಿಡಿ ಅಂತೇಳಿ ಆದೇಶ ಮಾಡ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ತೀರ್ಪಿನಲ್ಲಿ ಏನಿದೆ ಆ ರೀತಿಯಾಗಿ ವ್ಯವಸ್ಥಾಪನಾ ಮಂಡಳಿಯನ್ನ ಕೇಂದ್ರ ಸರ್ಕಾರ ಆದಷ್ಟು ಬೇಗ ರಚನೆ ಮಾಡ್ಬೇಕು ಅನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕೊಡ್ತು. ಆದ್ರೆ ವ್ಯವಸ್ಥಾಪನಾ ಮಂಡಳಿ ಬಂದ್ರೆ ಏನೋ ನಮ್ಗೆ ಅನುಕೂಲ ಆಗ್ಬಿಡುತ್ತೆ ಅನ್ನುವಂತ ಕೆಲವರು ಭಾವಿಸ್ತಾರೆ. ಆದ್ರೆ ವ್ಯವಸ್ಥಾಪನಾ ಮಂಡಳಿ ಅನ್ನೋದು ನಮಗೆ ಕನ್ನಡಿಗರಿಗೆ ಅಂತಿಮ ಕುಣಿಕೆ ಇದ್ದಂಗೆ. ನಾವು ತೀರ್ಪನ್ನೇ ಒಪ್ಪಿಲ್ಲ, ತೀರ್ಪಲ್ಲೇ ನಮ್ಗೆ ಅನ್ಯಾಯ ಆಗಿದೆ ಅನ್ನುವಂತಹ ವಾದ ಕರ್ನಾಟಕದ್ದಿರುವಾಗ ತೀರ್ಪಿನ ಅನ್ವಯ ವ್ಯವಸ್ಥಾಪನಾ ಮಂಡಳಿ ರಚನೆ ಆದ್ರೆ ಕರ್ನಾಟಕದ ಯಾವುದೇ ಒಂದು ಚೂರು ಹಿತವೂ ಕೂಡ ಉಳಿಯೋದಿಲ್ಲ ಅರುಣ್. ಆದ್ರೆ ಅವಿನಾಶ್, ನಿಜಕ್ಕೂ ಕೂಡ ಅಸಹಾಯಕರಾಗ್ಬಿಟ್ಟಿದೀವ ಅಂತ ನಾವು ನಮ್ಮಲ್ಲೇ ಹುಟ್ಟಿ ಹರಿಯುವಂತಹ ಕಾವೇರಿ ನೀರನ್ನ ಬಳಸ್ಕೊಳ್ಳೋಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ, ಅವರಿಗೆ ಕಳಿಸ್ತಾ ಇದ್ದೇವೆ. ಈಗ ಮತ್ತೊಂದು ಬಾರಿ ಕೇಂದ್ರ ಸರ್ಕಾರ ಇದ್ರದ್ದು ಹಸ್ತಕ್ಷೇಪ ಮಾಡಿ ಅಲ್ಲೇನಾದ್ರೂ ವ್ಯವಸ್ಥಾಪನಾ ಮಂಡಳಿಯನ್ನ ಸ್ಥಾಪಿಸ್ಬಿಟ್ರೆ ಆಣೆಕಟ್ಟೆಯ ಎಲ್ಲ ಜವಾಬ್ದಾರಿಗಳನ್ನ ಅದೇ ಹೊತ್ಕೊಂಡ್ಬಿಡುತ್ತೆ. ನಮ್ಮ ಪರಿಸ್ಥಿತಿ ಏನು ಅಂತ ನಾವು ತುಂಬಾ ಅಸಹಾಯಕರಾಗ್ಬಿಟ್ಟಿದೀವ ಅಂತ ಕೋರ್ಟ್ನಲ್ಲೂ ಇಲ್ಲೂ ಕೂಡ ಅಸಹಾಯಕರಾದ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ.
ಬಹಳ ದಶಕಗಳಿಂದ ನಮ್ಮ ನಾಯಕರು ಮಾಡಿದಂತ ಎಡವಟ್ಟುಗಳಿಂದಾಗಿ ನಾವು ಈ ಸ್ಥಿತಿಗೆ ಬಂದು ನಿಂತಿದ್ದೀವಿ. ತಮಿಳುನಾಡಿನ ವಾದ ಏನಂದ್ರೆ ಡಿಸ್ಟ್ರೆಸ್ ಇಯರ್ ಅಂದ್ರೆ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಐ ತೀರ್ಪಿನಲ್ಲಿ ಅದಕ್ಕೆ ಫಾರ್ಮುಲಾ ಇದೆ, ಸೂತ್ರವನ್ನು ಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಇಲ್ಲ, ಆ ಸೂತ್ರದ ಪ್ರಕಾರ ನಡ್ಕೊಂಡ್ ಬಿಡ್ಬೇಕು ಅಂತ ತಮಿಳುನಾಡು ತನ್ನ ವಾದವನ್ನ ಮುಂದುವರೆಸಿದೆ. ಆದ್ರೆ ಸಂಕಷ್ಟ ಸೂತ್ರ ಐ ತೀರ್ಪಿನಲ್ಲಿ ಇಲ್ಲ ಅನ್ನೋದು ಕರ್ನಾಟಕದ ವಾದವಾಗಿದೆ. ಎರಡೂ ವಾದಗಳನ್ನ ಕೇಳಿಸಿಕೊಂಡಂತ ನ್ಯಾಯಪೀಠ ಇದೀಗ ತನ್ನ ತೀರ್ಪನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದ್ದಾರೆ. ಆದ್ರೆ ಅವಿನಾಶ್, ಒಂದು ಪ್ರಶ್ನೆ ಸಾಮಾನ್ಯ ಜನ ಕೂಡ ಎತ್ತಾ ಇದ್ದಾರೆ. ಒಂದು ಕಡೆ ನಾರಿಮನ್ ಅವರು ಕೋರ್ಟ್ ವಿರುದ್ಧವಾಗಿ ಈ ರೀತಿಯಾಗಿ ಗರಂ ಆಗಿದ್ರೆ ಕರ್ನಾಟಕದ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂದ್ಬಿಡುತ್ತಾ ಅಂತ. ಇಲ್ಲ ಇಲ್ಲ ಇಲ್ಲ, ಹೇಗೆ ಕೋರ್ಟು ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ತೀರ್ಪು ಕೊಡೋದಿಲ್ವೋ, ಕಾನೂನಷ್ಟನ್ನೇ ನೋಡ್ಬೇಕು ಅಂತಿದ್ಯೋ, ಹಾಗೆ ಕೋರ್ಟ್ ಕೂಡ ತನ್ನ ಭಾವನೆಗಳನ್ನ ಆದೇಶಗಳಲ್ಲಿ ಬೆರೆಸುವಂತಿಲ್ಲ. ತನಗೆ ಏನೋ ಆಯ್ತು ಅಂತೇಳಿ ಅದನ್ನ ಆದೇಶದ ಮೂಲಕ ತೀರಿಸಿಕೊಳ್ಳುವಂತಿಲ್ಲ. ಹೀಗಾಗಿ ಅವರ ನ್ಯಾಯವನ್ನ ವಾದ ಮಂಡಿಸುವಾಗ ಅದನ್ನ ಮಂಡಿಸಿದರೆ ಅವರು ಬಹಳ ಖಡಕ್ ದನಿಯಲ್ಲಿ ಖಡಕ್ ಪದಗಳಲ್ಲಿ ಹೇಳಿದ್ದಾರೆ. ಇಂಗ್ಲಿಷ್ ನಲ್ಲಿ ಅದನ್ನ ನಿಮ್ಗೆ ಹೇಳೋದಾದ್ರೆ, ಐ ಸ್ಟೇಟ್ ದಟ್ ದಿಸ್ ಕೋರ್ಟ್ ಇಸ್ ಪಾಸಿಂಗ್ ರಾಂಗ್ ಆರ್ಡರ್ ಅಂತೇಳಿ ವಾದವನ್ನ, ಅಂದ್ರೆ ನೇರವಾಗಿ ನ್ಯಾಯಪೀಠವನ್ನ ತರಾಟೆಗೆ ತಗೊಳ್ಳೋ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ದಾರೆ ಇವತ್ತು ಅವರು. ಬಟ್ ಅವಿನಾಶ್, ನಿರೀಕ್ಷೆ ಏನಿದೆ ಅಂತ, ಏನಾಗ್ತಾ ಇದೆ ಸದ್ಯಕ್ಕೆ ಕೋರ್ಟ್ ನಲ್ಲಿ? ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬಿಡಲಿದೆ. ಅವರ ಜಡ್ಜ್ಮೆಂಟ್ ಅನ್ನ ಡಿಕ್ಟೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಆ ಮಾಹಿತಿಯನ್ನ ಕೊಡ್ತೇನೆ ಅವರು. ಓಕೆ ಅವಿನಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿಜಕ್ಕೂ ಕೂಡ ಇದು ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾಗಿ ಗರಂ ಆಗಿ ಮಾತನಾಡಿರೋದು ಫಾಲಿ ನಾರಿಮನ್ ಅವರು ತುಂಬಾ ಹಿರಿಯ ವಕೀಲರು. ಈ ರೀತಿಯಾಗಿ ಗರಂ ಆಗಿ ಮಾತನಾಡೋದು ತುಂಬಾ ಅಪರೂಪ. ಆದರೆ ಇವತ್ತು ಅವರು ತುಂಬಾ ಗರಂ ಆಗಿ ಉಗ್ರವಾದಂತಹ ವಾದವನ್ನ ಮಂಡನೆ ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ನ್ಯಾಯಾಲಯ ತಪ್ಪು ಆದೇಶವನ್ನ ಹೊರಡಿಸ್ತಾ ಇದೆ ಅಂತ ಹೇಳಿ ಒಂದು ರೀತಿಯಾಗಿ ಕೋರ್ಟ್ ಮೇಲೆ, ನ್ಯಾಯಾಲಯದ ಮೇಲೆನೆ ಒಂದು ರೀತಿಯಾಗಿ ಗರಂ ಆಗಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಆದೇಶವನ್ನ ಹೊರಡಿಸಬೇಡಿ ಅಂತ ಹೇಳಿದ್ದಾರೆ. ಈ ಮಧ್ಯದಲ್ಲಿ ತಮಿಳುನಾಡಿನ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸೋಕೆ ಮುಂದಾದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತಹ ದೀಪಕ್ ಮಿಶ್ರಾ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಪದೇ ಪದೇ ನೀರು ಬಿಡಿ ಅಂತ ಆದೇಶಿಸ್ತಾ ಕೂರೋಕೆ ಸಾಧ್ಯ ಇಲ್ಲ ಅಂತ ತಮಿಳುನಾಡಿಗೆ ಹೇಳ್ತಾರೆ. ಜೊತೆಗೆ ಕಾವೇರಿ ನೀರು ವ್ಯವಸ್ಥಾಪನಾ ಮಂಡಳಿಯನ್ನ ಸ್ಥಾಪಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆಯ ಪ್ರಕಾರ ಕೇಂದ್ರ ಸರ್ಕಾರ ಏನಾದರೂ ಕಾವೇರಿ ನೀರು ವ್ಯವಸ್ಥಾಪನಾ ಮಂಡಳಿ ಸ್ಥಾಪನೆ ಮಾಡಿದ್ರೆ ಡ್ಯಾಮಿನಿಂದ ನೀರನ್ನ ಬಿಡುವಂತಹ ಎಲ್ಲ ಜವಾಬ್ದಾರಿಗಳು ಕೇಂದ್ರಕ್ಕೆ ಹೊರಟೋಗುತ್ತೆ. ಅವಾಗ ತಮಿಳುನಾಡಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬಿಡ್ತಾ ಹೋಗುತ್ತೆ. ನಮ್ಮ ಕರ್ನಾಟಕದವರು ಹನಿ ನೀರಿಗಾಗಿ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ.